ಕೆಜೆ ಜಾರ್ಜ್ ಸಾಹೇಬ್ರೆ ಎಲ್ಲಿದ್ದೀರಿ? ನಿಮ್ಮ ಕ್ಷೇತ್ರದ ಬಗ್ಗೆ ಗಮನ ಕೊಡ್ತಿದ್ದೀರಾ ಅಥವಾ ನೀವು ನಮ್ಮ ನಾಯಕರ ಅನ್ನೋದೇ ಮರ್ತೋಗಿದೆ ಅಂತ ಜನ ಗೋಳಾಡ್ತಾ ಇದ್ದಾರೆ. ಜನರ ಗೋಳು ಕೇಳ್ರಿ. ನಿಮ್ಮ ಕ್ಷೇತ್ರದಲ್ಲಿ ಮೂಗು ಮುಚ್ಕೊಂಡು ಓಡಾಡ್ತಾ ಇದ್ದಾರೆ ಜನ. ಏನ್ ಮಾಡ್ತಾ ಇದ್ರಿ? ಜನ ಸಮಸ್ಯೆಯನ್ನ ನೀವು ಆಲಿಸ್ತಾ ಇಲ್ವಾ? ಏನು ಕತೆ ಅನ್ನೋದೇ ಇಲ್ಲಿ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಮಾಸ್ಕ್ ಹಾಕಿದ್ರೆ ಮಾತ್ರ ಈ ಜನರು ಉಸಿರಾಡೋದಕ್ಕೆ ಸಾಧ್ಯ ಆಗುತ್ತೆ. ಕೆಜೆ ಜಾರ್ಜ್ ಸಾಹೇಬ್ರೆ ಎಲ್ಲಿದ್ದೀರಿ? ಜನರ ಗೋಳು ಕೇಳ್ರಿ. ನಿಮ್ಮ ಕ್ಷೇತ್ರದಲ್ಲಿ ಮೂಗು ಮುಚ್ಕೊಂಡು ಓಡಾಡ್ತಿದ್ದಾರೆ ಜನ. ಇಲ್ಲಿ ಮಾಸ್ಕ್ ಹಾಕಿದ್ರೆ ಮಾತ್ರ ಈ ಜನರು ಉಸಿರಾಡೋಕೆ ಸಾಧ್ಯ. ಸರ್ವಜ್ಞ ನಗರದಲ್ಲಿ ಗಬ್ಬೆದ್ದು ನಾರುತ್ತಿವೆ ಏರಿಯಾಗಳು. ಮಾಸ್ಕ್ ಹಾಕಿದ್ರೆ ನಿದ್ದೆ ಮಾಡೋಕೆ ಆಗೋದಿಲ್ಲ. ಮಾಸ್ಕ್ ಹಾಕಿಲ್ಲ ಅಂತ ಅಂದ್ರೆ ವಾಸನೆ ತಡೆಯೋದಕ್ಕೆ ಆಗೋದಿಲ್ಲ. ಜನ ನರಳಾಡ್ತಾ ಇದ್ದಾರೆ ಈ ಸಮಸ್ಯೆಯಲ್ಲಿ. ಕೆಜೆ ಜಾರ್ಜ್ ಸಾಹೇಬ್ರೆ ಒಮ್ಮೆ ಈ ಏರಿಯಾಗಳಿಗೆ ಬಂದು ನೋಡ್ರಿ, ಏನಾಗ್ತಾ ಇದೆ ಏನಿಲ್ಲ ಅಂತ. ಎಲೆಕ್ಷನ್ ಟೈಮಿನಲ್ಲಿ ಮಾತ್ರವಲ್ಲ, ಈಗ ಜನರ ಬಳಿ ಬನ್ನಿ. ಮಾಸ್ಕ್ ಹಾಕದೆ 15ರಿಂದ 20 ನಿಮಿಷ ವಾಕ್ ಮಾಡಿ ನೋಡಿರಿ. ಬಾಣಸವಾಡಿ 3 ಏರಿಯಾಗಳ ಗಬ್ಬು ವಾಸನೆ ಕತೆ ಹೇಳ್ತೀವಿ ಕೇಳಿ ನಾವು. ಯಾವ ರೀತಿಯಾಗಿ ಆಗ್ಬಿಟ್ಟಿದೆ ಅಂದ್ರೆ, ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಕೆಜೆ ಜಾರ್ಜ್ ಸಾಹೇಬ್ರೆ, ಜನರ ಗೋಳು ಕೇಳಿಸ್ಕೊಳ್ರಿ. ಎಲ್ಲಿದ್ದೀರಾ? ನಿಮ್ಮ ಕ್ಷೇತ್ರದಲ್ಲಿ ಮೂಗು ಮುಚ್ಕೊಂಡು ಓಡಾಡ್ತಾ ಇದ್ದಾರೆ ಜನ. ಸ್ವತಂತ್ರವಾಗಿ ಆರಾಮದಾಯಕವಾಗಿ ಇರೋದಕ್ಕೂ ಕೂಡ ಆ ಏರಿಯಾದಲ್ಲಿ ಅವಕಾಶ ಇಲ್ಲ. ಮಾಸ್ಕ್ ಹಾಕೊಂಡೇ ಓಡಾಡಬೇಕು ಅಂತ ಪರಿಸ್ಥಿತಿ ಇದೆ. ಕರ್ನಾಟಕದ ಉದ್ಧಾರದ ಬಗ್ಗೆ ಮಾತನಾಡ್ತೀರಿ. ಕರ್ನಾಟಕದಲ್ಲಿ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಆ ರೀತಿಯಾಗಿ ಹಿಂಗೆ ಅಂತೆಲ್ಲ ಮಾತನಾಡ್ತೀರಿ. ಬಟ್ ಒಂದು ಏರಿಯಾಗಳನ್ನು ಚೆನ್ನಾಗಿ ಅಲ್ಲಿ ನಿಮಗೆ ಅದ್ರ ಬಗ್ಗೆ ಸರಿಯಾದ ಸವಲತ್ತನ್ನು ಮಾಡಿಕೊಡೋದಕ್ಕೆ ಆಗ್ತಾ ಇಲ್ವಲ್ಲ ಜನಗಳಿಗೆ. ಮಲಗಿದ್ರು ಮೂಗು ಮುಚ್ಕೊಂಡೇ ಮಲಗಬೇಕಂತೆ. ಹಬ್ಬ, ಮೂಗು ಮುಚ್ಕೊಂಡು ಮಾಸ್ಕ್ ಹಾಕ್ಕೊಂಡು ಯಾವಾಗಾದ್ರೂ ಮಲಗೋದಕ್ಕೆ ಸಾಧ್ಯ ಆಗುತ್ತಾ? ಮಾಸ್ಕ್ ಹಾಕೊಂಡೇ ಇರಬೇಕು ಎನಿ ಟೈಮ್. ಹಿಂಗೆ ಬದುಕಬೇಕೇನ್ರಿ ಅಲ್ಲಿ ಜನ? ಕೆಜೆ ಜಾರ್ಜ್ ಅವರೇ, ಕಾಣಿಸ್ತಾ ಇಲ್ವಾ ಇದೆಲ್ಲ ನಿಮಗೆ? ನೀವು ಮಾತ್ರ ಆರಾಮಾಗಿ ಯಾವುದೋ ನಿಮ್ದೊಂದು ದೊಡ್ಡ ಬಂಗ್ಲೆಯಲ್ಲಿ ಆರಾಮಾಗಿ ಇರ್ತೀರಾ. ಬಟ್ ಜನಗಳ ಪರಿಸ್ಥಿತಿ ಏನು? ಕಣ್ಣಿಗೆ ಕಾಣಿಸ್ತಿಲ್ವಾ ನಿಮಗೆ? ಕಣ್ಣು ಮುಚ್ಕೊಂಡಿದ್ದೀರಾ ಅಥವಾ ಕಾಣಿಸ್ತಿರೋ ಥರ ಇದ್ದೀರಾ? ಎಲೆಕ್ಷನ್ ಟೈಮಲ್ಲಿ ಮನೆಗೂ ಹೋಗಿ ಪ್ರಚಾರವನ್ನ ಮಾಡಿ ಕೈ ಕಾಲು ಬಿದ್ದು ಓಟ್ ಹಾಕಿ ಮತ ಹಾಕಿ ಅಂತ ಕೇಳ್ಕೊಂಬರ್ತೀರಾ ಜನಕ್ಕೆ. ಈಗ ಜನರು ನಿಮಗೆ ಕಾಣಿಸೋದಿಲ್ಲ. ಮತ್ತೆ ಎಲೆಕ್ಷನ್ ಸಮಯ ಬಂತು ಅಂದ್ರೆ ಮತ್ತೆ ಓಡಾಟ ನಡೆಸ್ತೀರಾ. ಸರ್ವಜ್ಞ ನಗರದಲ್ಲಿ ಗಬ್ಬೆದ್ದಿದೆ ಏರಿಯಾಗಳೆಲ್ಲ. ಮೂಗು ಮುಚ್ಕೊಂಡೇ ಮಲಗಬೇಕಾ? ಚಿಕ್ಕ ಪುಟ್ಟ ಮಕ್ಕಳು ನೋಡಿ, ಮೂಗು ಮುಚ್ಕೊಂಡು ಮಲಗೋದಕ್ಕೆ ಸಾಧ್ಯ ಆಗುತ್ತಾ ಅಲ್ಲಿ? ಮಾಸ್ಕ್ ಹಾಕೊಂಡು ಮಲಗೋದಕ್ಕೆ ಸಾಧ್ಯ ಆಗುತ್ತಾ ಅಲ್ಲಿ? ಅದರಿಂದ ಉಸಿರಾಟದ ಸಮಸ್ಯೆ ಏನಾಗುತ್ತೆ? ಚಿಕ್ಕ ಮಕ್ಕಳಿಗೆ ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ? ಅದರಿಂದ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ? ಇದೇ ರೀತಿಯಾಗಿ ಗಬ್ಬು ವಾಸನೆಗಳನ್ನು ತಗೊಂಡು ಆಸ್ಪತ್ರೆಗೆ ದಾಖಲಾಗುವಂಥ ಸಿಚುವೇಶನ್ ಕೂಡ ಎದುರಾಗುತ್ತೆ. ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಇದು. ಅಬ್ಬ, ಎಂಥ ಕರ್ನಾಟಕ, ಎಂಥ ರಾಜ್ಯವನ್ನ ಕೊಡ್ತಾ ಇದ್ದೀರಾ ನೀವಂತ ಅಂದರೆ, ಬ್ರ್ಯಾಂಡ್ ಬೆಂಗಳೂರು ಅಂತ ಮಾತಾಡ್ತಿರಲ್ರಿ. ಮತ್ತೆ ಬೆಂಗಳೂರು ಹಾಗೆ ಉದ್ಧಾರ ಮಾಡ್ಬೇಕು, ಹೀಗೆ ಉದ್ಧಾರ ಮಾಡ್ಬೇಕಂತ ಮಾತಾಡ್ತಿರಲ್ರಿ. ಇದಾ ನಿಮ್ಮ ಉದ್ಧಾರ ಅಂತಂದ್ರೆ? ಇದಾ ನಿಮ್ಮ ಸೇವೆ? ಜನಸೇವೆ ಅಂದರೆ ಇದಾ ನಿಮಗೆ?